ಕರ್ನಾಟಕದ ತುತ್ತ ತುದಿಯ ಪುಟ್ಟ ಗ್ರಾಮವಾದ ಕರೋಪಾಡಿ ಗ್ರಾಮದಲ್ಲಿ ಅಸ್ತಿತ್ವದಲ್ಲಿ ಇರುವಂತಹ ಪದ್ಯಾನ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದ ಪದ್ಮಜಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಕಾರ್ಯಕರ್ತರ ಸಂಗಮದ ಬ್ಯಾನರಿನ ಅಡಿಯಲ್ಲಿ ನಡೆದಿರುವಂತಹ ಕಾರ್ಯಕರ್ತರ ಸಂಗಮದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀಗಳ ಪಾದಪದ್ಮಜಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಉಳಿದಂತೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ವಂದಿಸುತ್ತಾ ನನಗನ್ನಿಸುವ ಮಟ್ಟಿಗೆ ಈ 6 ದಿನಗಳ ನಡೆದ ಸಮಾರಂಭದ ಕಟ್ಟಕಡೆಯ ಸಭೆಯೂ ಹೌದು. ಇದರಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಈ ಕಲ್ಪನೆನೇ ಅದ್ಭುತ. ಯಾವ ಒಂದು ಐತಿಹಾಸಿಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಅವರೆಲ್ಲರ ಪರಿಶ್ರಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ, ಬೆನ್ನು ತಟ್ಟುವಂತಹ, ಮುಂದಿನ 10 ಕಾರ್ಯಗಳಿಗೆ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ನೀಡುವಂತಹ ಈ ಕಾರ್ಯಕರ್ತರ ಸಂಗಮದ ಕಾರ್ಯಕ್ರಮದ ಕಲ್ಪನೆಯೇ ಅದ್ಭುತ. ಅದರ ಜೊತೆಯಲ್ಲಿ 6 ದಿನಗಳ ಕಾಲ ನಡೆದಂತಹ ಒಂದೊಂದು ಕಾರ್ಯಕ್ರಮಗಳು ಸುಧರ್ಮ ಸಭಾದ ಹೆಸರಿನಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತಹ ಪ್ರಯತ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನು ಸದಾ ಉಲ್ಲಸಿತಗೊಳಿಸುವಂತಹ, ಅದರ ಜೊತೆಯಲ್ಲಿಯೇ ಇದೇ ಸಭೆಯಲ್ಲಿ ರಾಷ್ಟ್ರೀಯ ಸಾಮಾಜಿಕ ಚಿಂತನೆಗಳನ್ನು ಸಾರ್ವಜನಿಕರ ಮುಂದಿಡುತ್ತಾ ಧಾರ್ಮಿಕ ಶ್ರದ್ಧೆ ಭಕ್ತಿಗಳ ಜೊತೆಯಲ್ಲಿ ಸಾಮಾಜಿಕ ಕರ್ತವ್ಯವನ್ನು, ರಾಷ್ಟ್ರೀಯ ಹೊಣೆಗಾರಿಕೆಯನ್ನು ನೆನಪಿಸುವಂತಹ 10 ಕಾರ್ಯಕ್ರಮಗಳ ಕಲ್ಪನೆಯೂ ಕೂಡ ಬಹಳ ಶ್ರೀಮಂತ. ಕಟ್ಟಕಡೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದದ್ದು ಬಹಳ ಸಂತೋಷ. ನನಗೆ ಕಾರ್ಯಕರ್ತರ ಜೊತೆಯಲ್ಲಿ ಸಮಯವನ್ನು ಕಳೆಯುವುದೇ ಆನಂದ. ಅದನ್ನು ಬಿಟ್ಟು ನನಗೆ ಬೇರೆ ಇನ್ನೇನೂ ಇಲ್ಲ. ಯಾಕೆ ಅಂತ ಹೇಳಿದರೆ, ಸತ್ತೇ ಹೋಗುವಂತಹ ಭಾರತಕ್ಕೆ ಚೈತನ್ಯವನ್ನು ತುಂಬಿ ಮಹತ್ತರವಾದಂತಹ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಭಾರತದ ನೆಲದಲ್ಲಿ ಹುಟ್ಟು ಹಾಕಿದ ತಾಕತ್ ಭಾರತದ ಯುವಶಕ್ತಿಯದು. ಆ ಯುವಶಕ್ತಿ ಮನಸ್ಸನ್ನು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನುವುದನ್ನು ಕರೋಪಾಡಿ ಗ್ರಾಮದಿಂದ ಹಿಡಿದು ದೂರದ ಕಾಶ್ಮೀರದವರೆಗೆ ಮಾಡಿ ತೋರಿಸಿದೆ. ಇದು ಯುವಶಕ್ತಿಯ ತಾಕತ್. ಧರ್ಮಕ್ಕಾಗಿ ಅವರನ್ನು ಜೋಡಿಸುವುದು ಕೂಡ ಅತ್ಯಂತ ಪ್ರಸ್ತುತ ಅವಶ್ಯಕತೆ. ಭಾರತ ಇದು ಧರ್ಮಭೂಮಿ. ಭಾರತ ಧರ್ಮಭೂಮಿ. ಆ ಧರ್ಮಭೂಮಿ ಭಾರತದ ಧಾರ್ಮಿಕ ಸಿರಿವಂತಿಕೆ ಈ ನೆಲದ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಆದಾಗ ಹೃದಯದಲ್ಲಿ ಸ್ವಾಭಿಮಾನ ಅನ್ನುವುದು ಉಕ್ಕಿ ಹರಿತದೆ. ಸ್ವಾಮಿ ವಿವೇಕಾನಂದರು ಕಂಡ ಕನಸಿನ ಮೂಲ ತತ್ವವೇ ಅದು.
ಹಿಂದುತ್ವದ ನೆಲೆಗಟ್ಟಿನ ಮೇಲೆ ಭಾರತದ ಪುನರ್ನಿರ್ಮಾಣ. ಯೋಗಿ ಅರವಿಂದರು ಕಂಡ ಕನಸು ಕೂಡ ಅದೇ. ಭಾರತ ಅಂದ್ರೆ ಧರ್ಮ, ಧರ್ಮ ಅಂದ್ರೆ ಭಾರತ, ಧರ್ಮವೇ ಭಾರತದ ಆತ್ಮ, ಪ್ರಾಣ, ಉಸಿರು. ಅಕಸ್ಮಾತ್ ದುಷ್ಟಶಕ್ತಿಗಳ ಪ್ರಯತ್ನದಿಂದಾಗಿ ಧರ್ಮವನ್ನು ಭಾರತದಿಂದ ಬೇರ್ಪಡಿಸಿದ್ದೇ ಆದರೆ ಭಾರತ ಒಂದು ಶವ. ಭಾರತ ಅಕ್ಷರಶಃ ಒಂದು ಶವ. ಇದು ಕಲ್ಪನೆಯ ಮಾತಲ್ಲ. ನಿನ್ನೆಯವರೆಗೆ ನಂಬದೇ ಆಗಿದ್ದ ಆ ಬಂಗಾಲ, ನಿನ್ನೆಯವರೆಗೆ ನಂಬದೇ ಆಗಿದ್ದ ಆ ಪಂಜಾಬ್ ಭಾರತದಿಂದ ಬೇರ್ಪಟ್ಟು ಹಿಂದುತ್ವ, ಹಿಂದೂ ಧರ್ಮ ಅಲ್ಲಿ ನಶಿಸಿದ್ದರಿಂದಾಗಿ ಆ ಭಾಗ ಭಾರತದ ಪಾಲಿಗೆ ಅಲ್ಲ, ಹಿಂದೂ ಸಮಾಜದ ಪಾಲಿಗೆ ಸತ್ತು ಶವವಾದದ್ದನ್ನು 75 ವರ್ಷದಲ್ಲಿ ಸಾಕ್ಷಾತ್ ನಾವೇ ಕಂಡಿದ್ದೇವೆ. ಅದಕ್ಕಾಗಿ ಮತ್ತೆ 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 ನಾನು ಪುನರುಚ್ಚರಿಸ್ತೇನೆ, ಹಿಂದುತ್ವ, ಹಿಂದೂ ಧರ್ಮ ಭಾರತದ ಆತ್ಮ, ಭಾರತದ ಪ್ರಾಣ, ಭಾರತದ ಉಸಿರು. ಇದು ಸ್ಪಷ್ಟತೆ ಕಾರ್ಯಕರ್ತನಿಗೆ ಮೊದಲು ಬರಬೇಕು. ದೇಶದ ಪರಿವರ್ತನೆಯನ್ನು ಮಾಡುವುದು ನಾಯಕನಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಯಕನನ್ನು ಹುಟ್ಟುಹಾಕುವುದು ಸಮಾಜ, ನಾಯಕನನ್ನು ನಿರ್ಮಾಣ ಮಾಡುವುದೂ ಸಮಾಜ. ಅರ್ಥಾತ್ ಕಾರ್ಯಕರ್ತ ಪ್ರತಿಯೊಬ್ಬ ವ್ಯಕ್ತಿ. ಇದು ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿರುವ ವರದಾನ. ಅಂದಮೇಲೆ ಆ ಕಾರ್ಯಕರ್ತನಿಗೆ ತನ್ನ ಗುರಿಯ ಬಗ್ಗೆ ಸ್ಪಷ್ಟತೆ, ತನ್ನ ಗುರಿಯ ಬಗ್ಗೆ ಸ್ಪಷ್ಟವಾದ ಕಲ್ಪನೆ, ಗೊಂದಲಗಳಿರಬಾರದು. ಇವತ್ತು ನಡೆದಿರುವುದು ಅದೇ. ಹಿಂದೂ ಧರ್ಮ ಅನ್ನುವುದನ್ನೇ ವಿವಾದಗೊಳಿಸಿ ಬಿಡುವುದು. ಇಸ್ಲಾಂ ಭಾರತದಲ್ಲಿ ವಿವಾದದ ವಿಷಯವೇ ಅಲ್ಲ. ಕ್ರೈಸ್ತ ಮತ, ಅದರ ವಿಚಾರಗಳು, ಅದರ ಬೈಬಲ್ ವಿವಾದದ ವಿಷಯವೇ ಅಲ್ಲ. ಹಿಂದುತ್ವ, ಹಿಂದೂ ಧರ್ಮ ಇದು ಕಾಂಟ್ರವರ್ಸಿ, ಯಾವಾಗಲೂ ಕಾಂಟ್ರವರ್ಸಿ, ಯಾವಾಗಲೂ ಕಾಂಟ್ರವರ್ಸಿ. ಒಂದು ಸಮಾಜವನ್ನು, ಒಂದು ರಾಷ್ಟ್ರವನ್ನು, ಒಂದು ಸಂಸ್ಕೃತಿಯನ್ನು ಕೊಲ್ಲಬೇಕಾದರೆ ಮೊದಲನೆಯ ಟಾರ್ಗೆಟ್ಟೇ ಅದನ್ನು ವಿವಾದವನ್ನಾಗಿ ಪರಿವರ್ತಿಸಿ ಬಿಟ್ಟುಬಿಡಬೇಕು. ಕನ್ಫ್ಯೂಷನ್. ನಾವು ಹಿಂದೂ ಹೌದೋ ಅಲ್ವೋ, ಹಿಂದೂ ಅಂದರೆ ಏನು, ಹಿಂದೂ ಅಂದರೆ ಯಾರು, ಹಿಂದೂ ಧರ್ಮ ಎಷ್ಟರ ಮಟ್ಟಿಗೆ ಸರಿ, ಅವ್ರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಹೀಗೆ ನೀವು ನಡ್ಕೊಳ್ತಾ ಇದ್ದೀರಿ, ನಿಮ್ಮದು ಧರ್ಮವೇ ಅಲ್ಲ. ಇದು ಮೊಟ್ಟ ಮೊದಲನೆಯ ಷಡ್ಯಂತ್ರ. ಸಮಾಜವನ್ನ, ಧರ್ಮವನ್ನ, ಆ ಮೂಲಕ ರಾಷ್ಟ್ರವನ್ನ ಕೊಲ್ಲುವುದಕ್ಕೆ ಇರುವಂಥ ಮೊದಲನೆಯ ರಣನೀತಿ. ಹಾಗಾಗಿ ನನ್ನ ಧರ್ಮ ಏನು, ನನ್ನ ಧರ್ಮ ಯಾವುದು, ಧರ್ಮದ ಅರ್ಥ ಏನು, ಆ ಧರ್ಮದ ಸಿರಿವಂತಿಕೆ ಏನು, ವಿಚಾರಗಳೇನು ಅನ್ನುವುದು ಅರ್ಥ ಆದಾಗ ಮಾತ್ರ ಸ್ವಾಭಿಮಾನ ಅನ್ನುವುದು ಹೃದಯದಲ್ಲಿ ಉಕ್ಕಿ ಹರಿತದೆ. ನನ್ನ ಭಾಷೆಯಲ್ಲಿ ಹೇಳುವುದಾದರೆ ಭಾವನೆಗಳು ಕೆರಳುತ್ತದೆ. ಈ ಧಾರ್ಮಿಕ ಕಾರ್ಯಕ್ರಮ, ಈ ಕಾರ್ಯಕರ್ತರ ಸಂಗಮವನ್ನು ನಾನು ತ್ರಿವೇಣಿ ಸಂಗಮ ಅಂತ ಹೇಳ್ತೀನಿ. ಇದು ತ್ರಿವೇಣಿ ಸಂಗಮ. ಧಾರ್ಮಿಕವಾದ ಚಿಂತನೆಗಳ ಕುರಿತು ಮಂಥನ, ಸಾಮಾಜಿಕ ವಿಚಾರಗಳ ಬಗ್ಗೆ ಚರ್ಚೆ, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಸಂವಾದ, 3 ವಿಷಯದ ಕುರಿತು 6 ದಿನಗಳ ಕಾಲ
ಅತ್ಯಂತ ಯೋಜನಾಬದ್ಧವಾಗಿ ನಡೆದಂತಹ ಕಾರ್ಯಕ್ರಮ. ಇದರ ರಿಸಲ್ಟ್ ಬರಲೇಬೇಕು. ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಅಲ್ಲ, ಒಂದು ದೇವಸ್ಥಾನಕ್ಕಾಗಿ ಇಷ್ಟೆಲ್ಲ ಮಾಡಬೇಕಾಗಿ ಇರಲಿಲ್ಲ. ಅದರಲ್ಲಂತೂ ಧರ್ಮಸಭಾ ಇದರ ಅವಶ್ಯಕತೆ ಏನಿತ್ತು? ಶ್ರದ್ಧೆ ಇದ್ದವ, ಭಕ್ತಿ ಇದ್ದವ, ಭಾವನೆ ಇದ್ದವ ಭಗವಂತನ ಎದುರಿನಲ್ಲಿ ಬಂದು ಭಕ್ತಿಯನ್ನು ಸಮರ್ಪಿಸಿ ಬೇಕಾಗುವ ಬೇಡಿಕೆಗಳನ್ನು ಭಗವಂತನ ಎದುರಿನಲ್ಲಿ ಇಟ್ಟು ಕೈ ಮುಗಿದು ಕಾಯಿ ಒಡೆದು ನಿರ್ಗಮಿಸಿದರೆ ಮುಗಿದೋಯ್ತಲ್ಲ. ಇಂತಹ ವೈಭವದ ದೇವಸ್ಥಾನ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಬ್ರಹ್ಮಕಲಶೋತ್ಸವ, ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟು ಹೋಗಿದ್ದಾರೆ. ದೇವಸ್ಥಾನ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕು. ದೇವಸ್ಥಾನ ಅಲ್ಲ. ಇದುವರೆಗೆ ನಡೆದದ್ದು ಬೇರೆ ಇರಬಹುದು, ನಡೆಸಿದ್ದು ಬೇರೆ ಇರಬಹುದು. ಅದನ್ನು ನಾನು ಟೀಕಿಸುವುದಕ್ಕೆ, ನಿಂದಿಸುವುದಕ್ಕೆ ಹೋಗುವುದಿಲ್ಲ. ನಮ್ಮ ಹಿರಿಯರು ಮಾಡಿದ ಹತ್ತಾರು ಪಾಪಗಳಿಗಾಗಿ, ತಪ್ಪುಗಳಿಗಾಗಿ ನಾವು ಇವತ್ತು ಪಶ್ಚಾತ್ತಾಪವನ್ನು ಪಡುವಂತಹ ದುಸ್ಥಿತಿ ಬಂದಿದೆ. ದೇವರನ್ನು ಒಂದಷ್ಟು ಜನಕ್ಕೆ ಮಾತ್ರ ಸೀಮಿತಗೊಳಿಸಿ ಗರ್ಭಗುಡಿಯ ಸಂಸ್ಕೃತಿ ಅನ್ನುವ ಅಪವಾದವನ್ನು ನಮ್ಮ ತಲೆಗೆ ಕಟ್ಟಿಕೊಳ್ಳುವ ಹಣೆಬರಹ ನಮಗೆ ಯಾಕೆ ಬಂತು? ಯಾವ ಭಗವಂತ ಸರ್ವವ್ಯಾಪಿ ಕಲ್ಪನೆ ಅಲ್ಲ, ಇದು ಮೂಢನಂಬಿಕೆ ಅಲ್ಲ. ಹಿಂದೂ ಅನ್ನುವ ಜೀವ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರಲಿ, ಅವನು ಭಕ್ತಿಯಿಂದ ಆರಾಧಿಸುವ ಆ ದೈವ ಒಂದು ಜಾತಿಗೆ, ಒಂದು ಭಾಷೆಗೆ, ಒಂದು ಪಂಥಕ್ಕೆ, ಒಂದು ಪಂಗಡಕ್ಕೆ, ಒಂದು ಗುಂಪಿಗೆ ಸೀಮಿತವಾಗಿ ಇರುವುದು ಅಲ್ಲವೇ ಅಲ್ಲ. ಅದನ್ನು ಮುಚ್ಚಿಟ್ಟೆವು. ಒಂದು ಬಹಳ ದೊಡ್ಡ ವರ್ಗ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ. ಮತಾಂತರಗೊಳ್ಳುವವರನ್ನು ಹೋಗಿ ಕೇಳಿದರೆ ಅವರು ಕೊಡುವ ಉತ್ತರ ನಮ್ಮ ಎದೆಯನ್ನು ನಡುಗಿಸ್ತದೆ. ಸುಳ್ಳು ಹೇಳ್ತಾ ಇಲ್ಲ. ಅವರು ನಮ್ಮ ಪಾಪವನ್ನು ನೆನಪು ಮಾಡಿಕೊಡ್ತಾ ಇದೆ. ದೇವಸ್ಥಾನಗಳಾಗಿ ಸಮಗ್ರ ಸಮಾಜವನ್ನು ಸೆಳೆಯುವಂತಹ ಆಕರ್ಷಣೆಯ ಜಾಗವಾಗಿ ಉಳಿದಿದ್ದರೆ ಬಹುತೇಕ ಸಮಸ್ಯೆಗಳು, ಬಹುತೇಕ ಸಾಮಾಜಿಕ ಸವಾಲುಗಳು ಉತ್ತರ ಕೊಡುವ ದುಸ್ಥಿತಿ ಈ ಸಮಾಜಕ್ಕೆ ಬರ್ತಾ ಇರಲಿಲ್ಲ. ಬದಲಾವಣೆಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಆಗಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಅವಶ್ಯಕತೆ ಇವತ್ತು ನಮಗೆ ಮನದಟ್ಟಾಗಿದೆ. ಬಂದಿರುವುದು ಬದಲಾವಣೆ ಬರುವ ಅವಶ್ಯಕತೆ ಏನು ಬಿತ್ತು? ಆ ನೆಗೆಟಿವ್ ವಿಚಾರವನ್ನು ನಾನು ಉಲ್ಲೇಖಿಸುವುದಕ್ಕೆ ಹೋಗೋದಿಲ್ಲ. ಹಿಂದೂ ಸಮಾಜವನ್ನು ಸರ್ವನಾಶ ಮಾಡುವ ಸಂಕಲ್ಪವನ್ನು ತೊಟ್ಟ ಶತ್ರುಗಳು ಭಾರತದ ಅಸ್ತಿತ್ವವನ್ನೇ ಅಲುಗಾಡಿಸಿ ಭಾರತವನ್ನು ಸರ್ವನಾಶ ಮಾಡುವಂತಹ ದಿಕ್ಕಿನಲ್ಲಿ ಹೆಜ್ಜೆ ಇಡುವಂತಹ ಮತೀಯ ಶಕ್ತಿಗಳು, ಭಾರತದ ಇಸ್ಲಾಮೀಕರಣದ ಕನಸನ್ನು ಕಾಣುವವರು, ಭಾರತದ ಕ್ರೈಸ್ತೀಕರಣಕ್ಕಾಗಿ ಯೋಜನೆಯನ್ನು ರೂಪಿಸುವವರು, ಹಿಂದೂ ಸಮಾಜದ ದೌರ್ಬಲ್ಯಗಳನ್ನೇ ತಮ್ಮ ಅಸ್ತ್ರವನ್ನಾಗಿಸಿ ಅದೇ ಬಿಲ್ಲುಗಳಿಂದ, ಅದೇ ಬಾಣಗಳಿಂದ, ಅದೇ ಬಂದೂಕುಗಳಿಂದ ಈ ಸಮಾಜವನ್ನು ಕೊಲ್ಲುವ ಕೃತ್ಯದಲ್ಲಿ ತೊಡಗಿ ನಿಂತಿರುವುದು ಪ್ರತ್ಯಕ್ಷ ಬಹಿರಂಗ, ಮುಚ್ಚುಮರೇ ಇಲ್ಲ. ನಾವಾಗಿ ಉಳಿಬೇಕಾಗಿದೆ.
ನಮಗಾಗಿ ಅಲ್ಲ, ನಾವು ನಮಗಾಗಿ ಉಳಿಬೇಕಾಗಿದೆ. ದೇವಸ್ಥಾನ ನಮಗಾಗಿ ಉಳಿಬೇಕಾಗಿದೆ. ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆಗಳು ಹಾಗೆಯೇ ಉಳಿಬೇಕಾಗಿದೆ. ಇವತ್ತಿಗಲ್ಲ, ಮುಂದಿನ 30 ಪೀಳಿಗೆಗೆ ಅಲ್ಲ, 300 ಪೀಳಿಗೆಗೆ. ಸುಲಭ ಅಲ್ಲ ಇದು, ಗೊತ್ತಿದೆ ನಮಗೆ. 1000 ವರ್ಷದ ಲೆಕ್ಕವನ್ನು ಹಾಕಿಕೊಂಡು ಬಂದರೂ ಕೂಡ ನಮ್ಮತನವನ್ನ, ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ನಾಗರಿಕತೆಯನ್ನ ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ನಮ್ಮ ಹಿರಿಯರು ಪಟ್ಟ ಪರಿಶ್ರಮ, ತೆತ್ತ ಬೆಲೆ, ಒಂದು ಕ್ಷಣ ಯೋಚನೆ ಮಾಡಬೇಕಲ್ವಾ? ಇವತ್ತಿನ ಸುಖ, ಇವತ್ತಿನ ಮೋಜು, ಇವತ್ತಿನ ಮಸ್ತಿ, ಸ್ವಾತಂತ್ರ್ಯದ ಹೆಸರಿನಲ್ಲಿ ನಡೆದಿರುವಂತಹ ಸ್ವೇಚ್ಛಾಚಾರ, ಅದರ ಹಿಂದಿನ ಬೆಲೆಯನ್ನ, ಬಲಿದಾನವನ್ನ, ಸಮರ್ಪಣೆಯನ್ನ, ತ್ಯಾಗವನ್ನ ನೆನಪಿಸಿಕೊಳ್ಳುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಈ ಸಂಸ್ಕೃತಿ, ಈ ನೆಲ, ಈ ಜಲ, ಈ ಆಚಾರ, ಈ ವಿಚಾರ, ಈ ನಂಬಿಕೆಯನ್ನು ಸಂರಕ್ಷಿಸಿಕೊಂಡು ಬರುವುದಕ್ಕಾಗಿ ತಲೆಮಾರುಗಳಿಂದ ಆಗಿರುವ ಬಲಿದಾನ ನೆನಪಿಸಿಕೊಂಡಾಗ ನಾವು ಮನುಷ್ಯರು, ಜೊತೆಯಲ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡುತ್ತದೆ. ಅದನ್ನೇ ಮುಂದಿನ 300 ತಲೆಮಾರಿಗೆ ಉಳಿಸಿಕೊಡಬೇಕು ಅನ್ನುವುದಾದರೆ ಧರ್ಮಕ್ಕೆ ನಾವು ಕಟ್ಟು ಬಿಡಬೇಕು. ಧರ್ಮ ಅನ್ನುವುದು ಬೋಧನೆಗಾಗಿ ಅಲ್ಲ, ಸ್ಪಷ್ಟವಾಗಿ ತಿಳ್ಕೊಂಡು ಬಿಡಿ. ಧರ್ಮ ಅನ್ನುವುದು ಉಪದೇಶಕ್ಕಾಗಿ ಅಲ್ಲ, ಭಾಷಣದ ವಸ್ತುವು ಅಲ್ಲ. ಧರ್ಮ ಅನ್ನುವುದು 100ಕ್ಕೆ 100 ಆಚರಣೆ, 100ಕ್ಕೆ 100 ಆಚರಣೆ. ಒಂದು ಆತ್ಮಸಾಕ್ಷಿ ಅಂತಿದೆಯಲ್ಲ, ಭಗವಂತ ನಮಗೆ ಕೊಟ್ಟಿರುವ ಒಂದು ವರದಾನ ಅದು. ನನ್ನ ಆತ್ಮಸಾಕ್ಷಿಗೆ ನಾನು ಪ್ರಶ್ನೆಯನ್ನು ಕೇಳಿಕೊಂಡಾಗ, ನಾನು ಧರ್ಮನಿಷ್ಠನಾ, ಧರ್ಮವನ್ನು ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನಾ, ಅದನ್ನು ಒಂದು ವ್ರತವಾಗಿ ನಾನು ಪಾಲಿಸ್ತಾ ಇದ್ದೇನಾ, ಅಥವಾ ಧರ್ಮ ಅನ್ನುವುದು ಕೇವಲ ನನ್ನ ಸುಖಕ್ಕಾಗಿ, ನನ್ನ ಆಸೆ ಆಕಾಂಕ್ಷೆಗಳ ಈಡೇರಿಕೆಗಾಗಿ, ಭಗವಂತನ ಜೊತೆಗೆ ವ್ಯಾಪಾರ ಮಾಡುವುದಕ್ಕಾಗಿ, ಹರಕೆಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ, ವ್ರತವನ್ನು ಆಚರಿಸುವುದಕ್ಕಾಗಿ ಮಾತ್ರ ಇದೆಯೋ, ಇದರ ಹಿಂದೆ ಬೇರೆ ಉದ್ದೇಶ ಇದೆಯೋ ಅನ್ನುವುದನ್ನು ಅರ್ಥ ಯಾವಾಗ ಮಾಡಿಕೊಳ್ಬೇಕು ನಾವು? ಧರ್ಮ ಇರುವುದೇ ಆಚರಣೆಗೆ. ಮಾತೃಧರ್ಮ, ಪಿತೃಧರ್ಮ ವಿವರಿಸುವುದಕ್ಕೆ ಹೋಗುವುದಿಲ್ಲ ನಾವು. ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇರುವವರು ನೀವು ಅನ್ನುವ ಖಾತ್ರಿ ನನಗಿದೆ. ಮಾತೃಧರ್ಮ 100ಕ್ಕೆ 100 ಪಾಲಿಸಿಕೊಂಡು ಬರ್ತಾಳೆ ತಾಯಿ. 100ಕ್ಕೆ 100. 150 ಮಾರ್ಕ್ ಕೊಟ್ಟರು ಆ ತಾಯಿಗೆ ಸಾಕಾಗೋದಿಲ್ಲ. ಮಾತೃಧರ್ಮ. ಹಿರಿಯರು ಹೇಳ್ತಾರೆ, ಕೆಟ್ಟ ಮಕ್ಕಳು ಹುಟ್ಟಬಹುದಂತೆ, ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಅಂತೆ. ಮಾತೃಧರ್ಮ, ಪಿತೃಧರ್ಮ, ಪುತ್ರಧರ್ಮ, ರಾಷ್ಟ್ರಧರ್ಮ, ಸಮಾಜ ಧರ್ಮ, ಕರ್ತವ್ಯ ಇದು, ಡ್ಯೂಟೀಸ್. ಅದಕ್ಕೇನೋ ಒಂದು ಕಟ್ ಮಾಡಿ ಕಟ್ಟಿಟ್ಟುಬಿಟ್ಟಿದ್ದೀವಿ. ಅವರವರ ಧರ್ಮವನ್ನು ಅವರವರು ಪಾಲಿಸಿಕೊಂಡು ಬಂದರೆ
ಸಾಕು. ಧರ್ಮ ಉಳಿಯೋದಲ್ಲ, ದೇಶ ಉಳಿತದೆ, ಸಮಾಜ ಉಳಿತದೆ. ಗುಲಾಮರಿದ್ದಾಗಲೂ, ಪರಕೀಯರು ಆಳುವಾಗಲೂ, ಸೋಲನ್ನು ಕಂಡಾಗಲೂ ನಮ್ಮ ಹಿರಿಯರು ಧರ್ಮವನ್ನು ಬಿಟ್ಟವರಲ್ಲ, ಧರ್ಮವನ್ನು ಪಾಲಿಸಿಕೊಂಡು ಬಂದವರು, ಧರ್ಮವನ್ನು ಆಚರಿಸಿಕೊಂಡು ಬಂದವರು. ಇಲ್ಲದೆ ಇದ್ದಿದ್ರೆ ನಾವು ಇವತ್ತು ಇಲ್ಲಿ ಇರುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಇಂಪಾಸಿಬಲ್, ಇಂಪಾಸಿಬಲ್. ಎಂತಹ ದಬ್ಬಾಳಿಕೆ, ಎಂತಹ ದೌರ್ಜನ್ಯ, ಎಂತಹ ಆಕ್ರಮಣ ಆ ಕಾಲಘಟ್ಟದಲ್ಲಿ ನಡೀಲಿಲ್ಲ. ಉದಾಹರಣೆ ಹೇಳ್ತೇನೆ ನಾನು ಬಂಧುಗಳೇ. 600 ವರ್ಷಗಳ ಕಾಲ ಇಸ್ಲಾಮಿನ ಆಕ್ರಮಣಕ್ಕೆ ಒಳಗಾದ ಭಾರತ ಅರ್ಥಾತ್ ಹಿಂದೂ ಸಮಾಜ ಬದುಕಿ ಉಳಿದದ್ದು ಹೇಗೆ ಅನ್ನುವ ಪ್ರಶ್ನೆ ಅವರ ತಲೆಯಲ್ಲಿಯೇ ಇದೆ. ನಮ್ಮನ್ನು ಬಿಟ್ಟುಬಿಡಿ. ಅರೆ, ಇದು ಹೇಗೆ ಬದುಕ್ತು, ಇದು ಹೇಗೆ ಬಾಳ್ತು? ಅದೇ ಇಸ್ಲಾಂ ಜಗತ್ತಿನ 10 ದೇಶಗಳ ಮೇಲೆ, ಸಂಸ್ಕೃತಿಗಳ ಮೇಲೆ, ನಾಗರಿಕತೆಗಳ ಮೇಲೆ ಆಕ್ರಮಣವನ್ನು ಎಸಗಿ ಮಾಡಿದ್ದೇನೋ ಆ ಸಂಸ್ಕೃತಿಯ ನಾಶ, ಜನಾಂಗಕ್ಕೆ ಜನಾಂಗವನ್ನೇ ಕೊಂದು ತಿಂದು ಹೆಣಗಳ ರಾಶಿಯನ್ನೇ ನಿರ್ಮಾಣ ಮಾಡಿ, ಮಠ ಮಂದಿರಗಳನ್ನು ಧ್ವಂಸ ಮಾಡಿ, ಸಂಸ್ಕೃತಿಯ ಕುರುಹುಗಳನ್ನು ಬಿಡದೆ ಅದರ ಸಮಾಧಿಯನ್ನು ಮಾಡಿ, ಆ ಎಲ್ಲ ಭೂಭಾಗಗಳನ್ನು ಇಸ್ಲಾಮೀಕರಣಕ್ಕೆ ಒಳಪಡಿಸಿದ್ದು ಕೇವಲ 16 ವರ್ಷದ ಒಳಗಾಗಿ, ಮ್ಯಾಕ್ಸಿಮಮ್ 100 ವರ್ಷದ ಒಳಗಾಗಿ. 600 ವರ್ಷ ಈ ಭಾರತವನ್ನು ಮೊಘಲ್ ಶಾಹಿ, ಆದಿಲ್ ಶಾಹಿ, ಕುತುಬ್ ಶಾಹಿ, ಬರೀದ್ ಶಾಹಿ, ನವಾಬ್ ಶಾಹಿ ಆಳಿದರೂ ಕೂಡ ಭಾರತದ ಒಂದು ಕೂದಲನ್ನು ಅಲುಗಾಡಿಸಲು ಸಾಧ್ಯ ಆಗಲಿಲ್ಲ. ಅದೇ ಭಾರತದ ತಾಕತ್, ಅದೇ ನಮ್ಮ ಹಿರಿಯರು ಧರ್ಮಾಚರಣೆಗೆ ಕಟ್ಟು ಬಿದ್ದದ್ದರ ಪರಿಣಾಮ. ಧರ್ಮ ಇರುವುದು ಆಚರಣೆಗೆ, ಅದರಿಂದಾಗಿಯೇ ನಾವು ನಾವಾಗಿ ಉಳಿದಿದ್ದೇವೆ. 1000 ವರ್ಷಗಳ ಶತ್ರುಗಳ ಆಕ್ರಮಣವನ್ನು ಎದುರಿಸಿದ ನಂತರದಲ್ಲೂ ಬದುಕಿ ಉಳಿದಿರುವ ಒಂದು ಧರ್ಮಿಷ್ಠ ಪರಾಕ್ರಮಿ ಸಮಾಜ ಹಿಂದೂ ಸಮಾಜ. ಆ ರಕ್ತ ನಮ್ಮ ಕಣ ಕಣದಲ್ಲಿ ಹರಿತಾ ಇದೆ ಅನ್ನುವುದನ್ನು ಈ ಸಮಾಜ ಯಾವತ್ತೂ ಮರೆಯಲೇಬಾರದು. ಮರೆತ ದಿನವೇ ನಮ್ಮ ಸಾವು 100ಕ್ಕೆ 100 ನಿಶ್ಚಿತ. ಅದರ ಪುನಶ್ಚೇತನಕ್ಕಾಗಿ ಒಂದು ರಾಷ್ಟ್ರೀಯ ಆಂದೋಲನ ಆರಂಭ ಆಗಿದೆ. ಭಾರತದ ನಾಶದ ಕನಸನ್ನು ಕಂಡಂತ ಎಲ್ಲ ಶತ್ರುಗಳು ಕಂಗಾಲಾಗಿದ್ದಾರೆ. ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ಹೊಸ ಹೊಸ ಹಾದಿಗಳನ್ನು ಹುಡುಕ್ತಾ ಇದ್ದಾರೆ, ಹೊಸ ಹೊಸ ಮಂತ್ರಗಳನ್ನು ಜಪಿಸ್ತಾ ಇದ್ದಾರೆ. ಹಿಂದೂ ಅಂತೂ ಒಂದು ಹೇಳಬಾರದು. ನೀವೇನು ಬೇಕಾದರೂ ಕರ್ಕೊಳ್ಳಿ ನಿಮ್ಮನ್ನು, ಹಿಂದೂ ಅಂತ ಹೇಳುವ ಹಾಗಿಲ್ಲ. ಜಾತಿಯಿಂದ ಗುರುತಿಸ್ಕೊಳ್ಳಿ, ಭಾಷೆಯಿಂದ ಗುರುತಿಸ್ಕೊಳ್ಳಿ, ಪಂಥದಿಂದ ಗುರುತಿಸ್ಕೊಳ್ಳಿ, ಪಂಗಡದಿಂದ ಗುರುತಿಸ್ಕೊಳ್ಳಿ, ಪಕ್ಷದಿಂದ ಗುರುತಿಸ್ಕೊಳ್ಳಿ. ಹಿಂದುತ್ವದ ಹೆಸರನ್ನು ಹೇಳಿದ್ದೇ ಆದರೆ ನಿಮ್ಮನ್ನು ಬದುಕುವುದಕ್ಕೆ ಬಿಡುವುದಿಲ್ಲ, ಬಾಳುವುದಕ್ಕೆ ಬಿಡುವುದಿಲ್ಲ. ಯಾರೋ ಹೊರಗಿನವರಲ್ಲ, ಶತ್ರುಗಳು ಆಡ್ತಾ ಇರುವ ಒಂದು ಹೊಸ ರಣನೀತಿ. ಮರಕ್ಕೆ ಯಾವತ್ತೂ ಆಪತ್ತು ಇರುವುದು, ಕೊಡಲಿಯಿಂದ
ಅಲ್ಲ, ಕೊಡಲಿಯ ಕಾವಿನಿಂದ. ಅದು ಮರದ್ದೇ, ಅದು ಮರದ್ದೇ. ಅದು ಈ ಸಭೆಯಲ್ಲಿ ಏನು ಮಾತನಾಡಬೇಕು, ಏನು ಮಾತನಾಡಬಾರದು, ನನ್ನ 50 ವರ್ಷದ ಸಾಮಾಜಿಕ ಜೀವನದಲ್ಲಿ ನನಗೆ ಅರ್ಥ ಆಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೆ ಇರುವ ಮೂರ್ಖ ನಾನಲ್ಲ. ಒಬ್ಬ ಅಧಿಕಾರಿ ಬರ್ತಾನೆ, ಹಾಲ್ನಲ್ಲಿ ಕೂತಾಗ ಕಾರಂತರಿಗೆ ಒಂದು ನೋಟಿಸ್ ಕೊಡಬೇಕು ಅಂತ ಬಂದಿದ್ದೇನೆ. ಯಾಕೆ ನೋಟಿಸ್? ಅವರು ಪ್ರಚೋದನಕಾರಿಯಾದ ಭಾಷಣವನ್ನು ಮಾಡಬಾರದು, ಅದಕ್ಕೆ ನೋಟಿಸ್ ಕೊಡಲಿಕ್ಕೆ. ನಾನು ಯಾರನ್ನು ದೂಷಿಸುವುದಿಲ್ಲ. ಇವತ್ತು ಶತ್ರುಗಳ ಆಟ ಯಾರನ್ನೋ ಬಳಸಿ ಅಲ್ಲ, ಆ ಮರದ ಕೊರಡನ್ನೇ ಬಳಸಿ ಸಮಾಜಕ್ಕೆ ಕೊಡಲಿಯ ಏಟನ್ನು ಕೊಡುವ ಕೃತ್ಯಕ್ಕೆ ಸಾಕ್ಷಿ ಇದು. ಮತ್ತಿನ್ನೇನೂ ಅಲ್ಲ, ಮತ್ತಿನ್ನೇನೂ ಅಲ್ಲ. ಧರ್ಮದ ಬಗ್ಗೆ ಮಾತನಾಡಿ, ಹಿಂದುತ್ವದ ಬಗ್ಗೆ ಮಾತನಾಡಿ. ಸನಾತನ ಧರ್ಮ ಅಂತ ಹೇಳಿ ನೀವು ಹಿಂದೂ ಅಂತ ಹೇಳ್ತೀರಾ? ಅದು ಅಪಾಯಕಾರಿ, ಅದು ಪ್ರಚೋದನಕಾರಿ. ಇದು ಒಂದು ಸರ್ಕಾರಿ ಭಯೋತ್ಪಾದನೆಯ ಇನ್ನೊಂದು ಮುಖ. ಇದು ಅಪಾಯಕಾರಿ. ಇದು ನಾವು ಉಲ್ಲೇಖ ಮಾಡಬಾರ್ದಿತ್ತು. ಆದರೆ ಎಲ್ಲಿಗೆ ಬಂದು ಮುಟ್ಟಿದೆ ಶತ್ರುಗಳ ಷಡ್ಯಂತ್ರ? ಒಂದು ಸಮಾಜವನ್ನು ಕೊಲ್ಲುವುದಕ್ಕೆ, ಒಂದು ರಾಷ್ಟ್ರದ ಕತ್ತನ್ನು ಹಿಸುಕುವುದಕ್ಕೆ, ಒಂದು ಸಂಸ್ಕೃತಿಗೆ ಬೆಂಕಿ ಇಕ್ಕುವುದಕ್ಕೆ, ಸುಟ್ಟು ಬೂದಿ ಮಾಡುವುದಕ್ಕೆ ಶತ್ರುಗಳು ಬಳಸುತ್ತಿರುವಂಥ 10 ಅಸ್ತ್ರಗಳ ಮೂಲಕ ಇದು ಒಂದು ಸರ್ಕಾರಿ ಭಯೋತ್ಪಾದನೆ. ಮಹತ್ವ ಕೊಡುವುದಿಲ್ಲ, ಕೊಡಲೂಬಾರದು. ಸಾವಿರಾರು ಜನ ಎಲ್ಲ ಸಂಕಟವನ್ನು ಅನುಭವಿಸಿದ ನಂತರವೇ, ಬೆಲೆಯನ್ನು ತೆತ್ತ ನಂತರವೇ, ರಕ್ತವನ್ನು ಹರಿಸಿದ ನಂತರವೇ, ಬೆವರನ್ನು ಸುರಿಸಿದ್ದರ ನಂತರವೇ, ಕುತ್ತಿಗೆಯನ್ನು ನೇಣುಗಂಬಕ್ಕೆ ಒಡ್ಡಿದ್ದರಿಂದಲೇ, ಮೈ ಮನಕ್ಕೆ ಲಾಠಿಯ ಏಟನ್ನು ತಿಂದು ರಸ್ತೆಯಲ್ಲಿ ಪ್ರಾಣ ಬಿಟ್ಟಿದ್ದರಿಂದಲೇ ಈ ಭಾರತ ಉಳಿದಿದೆ, ಈ ದೇಶ ಉಳಿದಿದೆ, ಈ ಧರ್ಮ ಉಳಿದಿದೆ. ಇಲ್ಲದ್ರೆ ಉಳಿತಿರ್ಲಿಲ್ಲ. ದೇವಸ್ಥಾನ ಕೇಂದ್ರಿತವಾದ ಸಾಮಾಜಿಕ ಪರಿವರ್ತನೆ, ಇದು ನಮ್ಮ ದೃಷ್ಟಿಕೋನ. ಏನೆಲ್ಲ ಮಾಡಬಹುದು, ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವಸ್ಥಾನವೇ ಮಡಿವಂತಿಕೆಯ ಕಪಿಮುಷ್ಟಿಯಿಂದ ಹೊರಕ್ಕೆ ಬಂದದ್ದೇ ಆದರೆ ಸಮಗ್ರ ಸಮಾಜ, ಸಮಗ್ರ ಸಂಸ್ಕೃತಿ, ಆ ಮೂಲಕ ಸಮಗ್ರ ರಾಷ್ಟ್ರದ ರಕ್ಷಣೆಯ ದೀಕ್ಷೆ ಗ್ರಾಮ ಗ್ರಾಮದ ಮಠ ಮಂದಿರಗಳಲ್ಲಿ ಆರಂಭ ಆದದ್ದೇ ಆದರೆ ಭಾರತದ ಭವಿಷ್ಯ ಉಜ್ವಲ ಅಲ್ಲ, ಶ್ರೀಮಂತ. ಯಾವ ಶಕ್ತಿಯೂ ಕೂಡ ದೇವಸ್ಥಾನ ಕೇಂದ್ರಿತವಾದಂತಹ ಸಾಮಾಜಿಕ ಪರಿವರ್ತನೆ ತಡೆಯುವುದು ಸಾಧ್ಯವೇ ಇಲ್ಲ. ಸಾಮಾಜಿಕ ಪರಿವರ್ತನೆ ಅದರ ಉದ್ದೇಶವೇ ರಾಷ್ಟ್ರದ ಪರಿವರ್ತನೆ. ಕಲ್ಪನೆ ನೀವು ಹೇಗೆ ಬೇಕಾದರೂ ಮಾಡಿಕೊಡಿ. ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ, ಭಾರತ ಹಿಂದೂ ರಾಷ್ಟ್ರ. ನಾನು ಹೇಳುವುದಲ್ಲ, ಜಗತ್ತು ಗುರುತಿಸಿರುವುದು. ಇಡೀ ಜಗತ್ತು ಗುರುತಿಸ್ತಾ ಇದೆ ಹಿಂದೂ ಅನ್ನುವಂತಹ ಒಂದು ವೈಶಾಲಿಕ ವಿಚಾರಕ್ಕೆ. ಭಾರತವೇ ತಾಯಿ ನೆಲ, ಭಾರತವೇ ಮಾತೃಭೂಮಿ. ಅದು ಯಾವತ್ತೂ ಸಂಕುಚಿತ ಅಲ್ಲ. ಜಗತ್ತಿನ ಕಲ್ಯಾಣವನ್ನೇ ಬಯಸುವಂತಹ ವಿಶಾಲವಾದ ಶ್ರೀಮಂತವಾದ ವಿಚಾರವನ್ನು ಹೊಂದಿರುವ ಧರ್ಮ ಹಿಂದೂ ಧರ್ಮ. ಸರ್ವೇ ಜನಃ ಸುಖಿನೋ ಭವಂತು.
ಲೋಕ ಸಮಸ್ತ ಸುಖಿನೋ ಭವಂತು. ಕಲ್ಪನೆ ಮಾಡ್ತೀರಾ ನೀವು? ಸರ್ವೇ ಜನ, ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಮತ್ತೊಬ್ಬಂದು ಬಿಟ್ಟು ಮಗದೊಬ್ಬಂದು ಬಿಟ್ಟು ಇಲ್ಲ. ಸರ್ವೇ ಜನ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಯಾವ ಧರ್ಮ ಹೇಳಿದೆ? ಯಾವ ಮತ ಹೇಳಿದೆ? ಯಾವ ಮತ ಹೇಳಿದೆ? ಈ ಮಾತನ್ನ ಜಗದೀಶ್ ಕಾರಂತ ಸಭೆಯಲ್ಲಿ ಹೇಳಿದರೆ ಇದು ಪ್ರಚೋದನೆ, ಅವನಿಗೆ ನೋಟಿಸು. ಅರೆ, ನನ್ನ ಹಿರಿತನವನ್ನ, ನನ್ನ ಧರ್ಮದ ಶ್ರೇಷ್ಠತೆಯನ್ನ, ನನ್ನ ಸಮಾಜಕ್ಕೆ ಬಂದಿರುವ ಆಪತ್ತನ್ನ ನನ್ನ ಸಮಾಜದ ಎದುರಿನಲ್ಲಿ ಇಡದೆ ಇನ್ನೆಲ್ಲಿ ಇಡಲಿ ನಾನು? ಎಲ್ಲಿ ಇಡ್ಲಿ ನಾನು? ತರಬೇಕಾಗಿದೆ ಬದಲಾವಣೆ. ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾಡಿದ್ರು, ಧರ್ಮ ರಕ್ಷಣೆಗೆ ಮೊದಲನೆಯ ಪಾತ್ರವೇ ಸಮಾಜದ ರಕ್ಷಣೆ. ಈ ಧರ್ಮ, ಈ ಸಮಾಜ ಉಳಿಬೇಕಾದರೆ ಅದಕ್ಕೊಂದು ನೆಲ ಬೇಕು. ಅದೇ ಭಾರತ, ಅದೇ ಭಾರತ, ಅದೇ ಭಾರತ. ಯಾಕೆ ಉಳಿಬೇಕು ಭಾರತ? ಈ ಶ್ರೇಷ್ಠವಾದ ವಿಚಾರವನ್ನು ಹೊಂದಿರುವ, ಜಗತ್ತಿನ ಕಲ್ಯಾಣವನ್ನೇ, ವಿಶ್ವದ ಶಾಂತಿಯನ್ನೇ ಬಯಸುವ ಧರ್ಮದ ಉಳಿವಿಗೆ, ಧರ್ಮಾಚರಣೆ ಮಾಡುವುದಕ್ಕೆ ಜಗತ್ತಿನಲ್ಲಿ ಇರುವ ಒಂದೇ ಒಂದು ನೆಲ ಈ ಭಾರತ. ಇದೆ ಒಂದೇ ಒಂದು ನೆಲ. ನಾನು ಹೇಳುವುದಲ್ಲ, ಸಂಘ ಪರಿವಾರ ಹೇಳುವುದಲ್ಲ, ಜಗತ್ತೇ ಗುರುತಿಸಿರುವ ಸತ್ಯ ಅದು. 40-60 ಮುಸಲ್ಮಾನ್ ದೇಶಗಳು, ಇಸ್ಲಾಮಿಕ್ ದೇಶಗಳು ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ. ಆ ದೇಶಗಳು ಈ ಭಾರತವನ್ನ ಹೆಸರಿಸುವುದು ಏನಂತ? ಹಿಂದೂಸ್ತಾನ್, 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 ಹಿಂದೂಸ್ತಾನ್. ಯಾವ ಮುಸ್ಲಿಂ ದೇಶವು ಭಾರತವನ್ನು ಇಂಡಿಯಾ ಅಂತ ಹೇಳೋದಿಲ್ಲ. ಯಾವ ಮುಸ್ಲಿಂ ದೇಶವು ಭಾರತವನ್ನು ಭಾರತ ಅಂತ ಹೇಳುವುದಿಲ್ಲ. ಹೇಳುವುದೇ ಹಿಂದೂಸ್ತಾನ್, 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 ಹಿಂದೂಸ್ತಾನ್. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. RSS ನವರು ಬರೆದಿದ್ದ ಹಾಡಲ್ಲ ಇದು, ಮೊಹಮ್ಮದ್ ಇಕ್ಬಾಲ್ ಅನ್ನುವ ಕವಿ ಬರೆದ ಹಾಡು. ಸ್ವಾತಂತ್ರ್ಯ ಪೂರ್ವದ ಮಾತು. ಹಿಂದೂ ಮಹಾಸಾಗರ RSS ಇಟ್ಟ ಹೆಸರಲ್ಲ ಇದು. ಹಿಂದೂಸ್ತಾನ್ ಪೆಟ್ರೋಲಿಯಂ ಜಗದೀಶ್ ಕಾರಂತ್ ಕರೆದ ಹೆಸರಲ್ಲ ಇದು. ಹಿಂದೂಸ್ತಾನ್ ಲೀವರ್, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ತಕರಾರಿಲ್ಲ. ಭಾರತ ಅಂತ ಕರೆದರೂ ತಕರಾರಿಲ್ಲ, ಇಂಡಿಯಾ ಅಂತ ಹೇಳಿದರೂ ವಿರೋಧ ಇಲ್ಲ. ಹಿಂದೂಸ್ತಾನ್ ಅಂದರೆ ಯಾಕೆ ತಕರಾರು, ಯಾಕೆ ವಿರೋಧ? ಏನಿದೆ ಇದರ ಹಿಂದೆ ಷಡ್ಯಂತ್ರ. ಅದಕ್ಕೆ ನಮ್ಮ ತಕರಾರು, ಅದಕ್ಕೆ ನಮ್ಮ ವಿರೋಧ. ಯಾಕೆ ನಾನಿನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ? ಧರ್ಮ ಉಳಿಬೇಕಾದರೆ ದೇಶ ಉಳಿಬೇಕು. ಧರ್ಮ ಉಳಿಬೇಕಾದರೆ ದೇಶ ಉಳಿಬೇಕು. ದೇಶ ಉಳಿಬೇಕಾದರೆ ಸಮಾಜ ಉಳಿಬೇಕು. ಒಂದಕ್ಕೊಂದು 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 ಪೂರಕವಾದ ಅಂಶಗಳಿವು. ಯಾವುದಾದರೂ ಒಂದಕ್ಕೆ ಲಕ್ವ ಹೊಡೆದದ್ದೇ ಆದರೆ ಮೂರು ಕುಸಿತಾವೆ, ಮೂರು ಸಾಯ್ತಾವೆ. ದೇಶ ಅನ್ನುವ ಕೋಟೆಯ ಒಳಗಡೆ ಭಾರತ ಅನ್ನುವ ದೇಶ ಸುರಕ್ಷಿತ.
ಭಾರತ ಹಿಂದೂ ಅನ್ನುವ ಧರ್ಮ ಸುರಕ್ಷಿತ. ದೇಶ ಅನ್ನುವ ಕೋಟೆಯ ಒಳಗಡೆ ಹಿಂದೂ ಅನ್ನುವ ಸಮಾಜ ಸುರಕ್ಷಿತ. ದೇಶ ಅನ್ನುವ ಕೋಟೆ ಅಕಸ್ಮಾತ್ ಒಡೆದದ್ದೇ ಆದರೆ, ಮೋರ್ವಿಯ ಆಣೆಕಟ್ಟು ಒಡೆದಾಗ ತಗ್ಗಿನ ಪ್ರದೇಶಗಳ ಮನೆ ಮಠಗಳು ಪ್ರಾಣಿ ಪಕ್ಷಿಗಳು ಹೇಗೆ ಕೊಚ್ಚು ಹೋದವೋ ಅದೇ ರೀತಿಯಲ್ಲಿ ಹಿಂದೂ ಸಮಾಜ, ಹಿಂದೂ ಧರ್ಮ ಕೊಚ್ಕೊಂಡು ಹೋಗ್ತದೆ, ಕೊಚ್ಕೊಂಡು ಹೋಗ್ತದೆ, ಕೊಚ್ಕೊಂಡು ಹೋಗ್ತದೆ. ಯಾರೂ ಉಳಿಯುವುದಿಲ್ಲ. ಪ್ರತಿ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ನಮ್ಮ ಹಿರಿಯರು ಕಟ್ಟಿಕೊಟ್ಟು ಹೋಗಿದ್ದಾರೆ. ಅದನ್ನು ಶಕ್ತಿಯ ಕೇಂದ್ರವಾಗಿ ನಾವು ಪರಿವರ್ತಿಸ್ತೀವ. ಆಗ ದೇವಸ್ಥಾನಕ್ಕೆ ಬೆಲೆ, ಸಮಾಜಕ್ಕೆ ಉಳಿವು, ದೇಶ ಸುರಕ್ಷಿತ. ಅಂತಹ ಕೇಂದ್ರವನ್ನಾಗಿ ಮಾಡುವುದು ಯಾರೋ? ತಾಯಂದಿರು ಮತ್ತು ಯುವಕರು, ತಾಯಂದಿರು ಮತ್ತು ಯುವಕರು, ತಾಯಂದಿರು ಮತ್ತು ಯುವಕರು. ದೇಶದ ಭವಿಷ್ಯ ಇವರಿಬ್ಬರ ಮೇಲೆ ನಿಂತಿದೆ. ನಮ್ಮಪ್ಪ ಅಂತೂ ತಪ್ಪು ಮಾಡೇ ಬಿಟ್ಟ, ಅವನನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಅವನೊಬ್ಬ ಜಾತಿವಾದಿ, ಅವನೊಬ್ಬ ಜಾತಿವಾದಿ, ಅವನೊಬ್ಬ ಸ್ವಾರ್ಥಿ. ಮಕ್ಕಳಿಗೆಲ್ಲ ಅದನ್ನೇ ಬೋಧನೆ ಮಾಡ್ದ. ದೇಶ ಧರ್ಮ ಯಾಕೆ ಬೇಕು, ನಮ್ಮ ಮನೆ ನಾವು ನೆಟ್ಟಗೆ ಮಾಡಿಕೊಳ್ಳೋಣ, ಅದಕ್ಕದೇ ಸರಿ ಆಗ್ತದೆ ಅಂತ ನಮಗೆ ಬೋಧಿಸಿದ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ತಾಯಿ ಸೊಂಟಕ್ಕೆ ಪಟ್ಟಿ ಕಟ್ಕೊಂಡು ಆ ಮಗುವಿನ ಬೆನ್ನು ಹತ್ತಿ ದೇಶದ ಬಗ್ಗೆ ಹೇಳಲೇ ಇಲ್ಲ, ಧರ್ಮದ ಬಗ್ಗೆ ಕೇಳಲೇ ಇಲ್ಲ. ಸಂಸ್ಕೃತಿಯನ್ನಂತೂ ಬಿಸಾಡಿ ಆಗೋಯ್ತು. ಆ ತಲೆಮಾರು ಮಾಡಿದ ತಪ್ಪನ್ನು ಮುಂದಿನ ತಲೆಮಾರು ಬದಲಾಯಿಸಬೇಕಾಗಿದೆ. ಸಾಮಾಜಿಕ ಪರಿವರ್ತನೆಯ ಶಕ್ತಿಯ ಕೇಂದ್ರ ಈ ದೇವಸ್ಥಾನ. ಆಗ ನೀವು ಮಾಡಿದ ಕೋಟಿ 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 ರೂಪಾಯಿ ವೆಚ್ಚಕ್ಕೊಂದು ಅರ್ಥ. ಇಲ್ಲದೆ ಇದ್ದರೆ ಅದು ಪದ್ಯಾನ ಕುಟುಂಬದ ಆಸ್ತಿನೇ ಆಗಿ ಹೋದರೆ, ದೇವರ ತಲೆ ಮೇಲೆ ಒಂದಷ್ಟು ಹೂವು ಅಕ್ಷತೆ ಬಿಸಾಡುವುದೇ ಆದರೆ, ಬಂದವರು ಬಂದರು ಹೋದವರು ಹೋದರು ಅಂತ ಆಗುವುದೇ ಆದರೆ, ಈಗ ಮಾಡಿದ್ದು ವ್ಯರ್ಥ. ಅದರ ದುಷ್ಪರಿಣಾಮ ಇದೆಯಲ್ಲ, ಅದು ಭಯಾನಕ, ಅದು ಭಯಾನಕ. ಪದ್ಯಾಣ ಸುರಕ್ಷಿತ ಹೇಳಿದ್ರು ನನಗೆ, ಪದ್ಯಾನ ಸುರಕ್ಷಿತ. ಕೆರೋಪಾಡಿ ಸುರಕ್ಷಿತೆಯ ಕಡೆಗೆ ಗಂಡಾಂತರ ಒದಗ್ತಾ ಇದೆ. ಸಾಲೆತ್ತೂರ್ ಪಕ್ಕದ ಕಾಸರಗೋಡು, ಅದರ ಪಕ್ಕದ ಕ್ಯಾಲಿಕಟ್, ಅದರ ಪಕ್ಕದ ಮಲಪ್ಪುರಂ. ದೂರದಲ್ಲಿ ಹತ್ತಿ ಉರಿಯುವ ಮನೆಯನ್ನ ಆರಿಸುವ ವಿಚಾರ ತಲೆಯಲ್ಲಿ ಬಂದಾಗ ಆ ಬೆಂಕಿಯ ಕಿಡಿ ನಮ್ಮ ಮನೆಯನ್ನು ಸುಡುವುದಿಲ್ಲ ಅನ್ನುವ ಕಾಮನ್ ಸೆನ್ಸ್ ಈ ಸಮಾಜಕ್ಕೆ ಬೇಕು. ಇದ್ದದ್ದರಲ್ಲಿಯೇ ತೃಪ್ತಿ, ಇದ್ದದ್ದರಲ್ಲಿಯೇ ಸಮಾಧಾನ. ಇದು ರೋಗಿಗೆ ಕರೆಕ್ಟ್. ಇದು ನೀನು ಸಾಯುವುದಿಲ್ಲಪ್ಪ, ಕ್ಯಾನ್ಸರ್ ಬಂದಿದೆ, ಚಿಕಿತ್ಸೆ ಕೊಡ್ತೀವಿ, ಬರೀ ಫಸ್ಟ್ ಸ್ಟೇಜ್ನಲ್ಲಿ ಇದೆಯಂತೆ, ಅದಕ್ಕೋಸ್ಕರ ನಿನಗೇನೂ ತೊಂದರೆ ಇಲ್ಲ ಮಗನೇ, ನೀನು ಬದುಕ್ತೀಯಾ ಅಂತ ಹೇಳೋದು ಬೇರೆ. ಅದು ಭಯ ಹುಟ್ಟಿಸಿ ಕೊಲ್ಲಬೇಕಂತ ನಾನು ಹೇಳುವುದಿಲ್ಲ. ಸತ್ಯವನ್ನಂತೂ ಹೇಳಬೇಕು, ಸತ್ಯವನ್ನಂತೂ ಹೇಳಬೇಕು. ಜಾಂಡೀಸ್ ಬಂದಿದೆ ಅಂತ ಡಾಕ್ಟರ್ ಹೇಳಿದ ಮೇಲೆ ಪಥ್ಯವನ್ನು ಪಾಲಿಸಲೇಬೇಕು. ಬೋಂಡ ತಿಂದರೆ ಏನಾಗ್ತದೆ, ಮಿರ್ಚಿ ಬಜಿ ತಿಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ತಿಂದರೆ ನೀನು 100% ಸಾಯ್ತೀಯ. ನೀನು ಮೆಡಿಸಿನ್ 10 ಪಟ್ಟು ತಗೋ. ಸಾಮಾಜಿಕ ರೋಗಗಳು,
ವ್ಯಕ್ತಿಯ ರೋಗಗಳಿಗೆ ಪಥ್ಯ ಎಷ್ಟು ಮುಖ್ಯವೋ ಸಾಮಾಜಿಕ ರೋಗಕ್ಕೂ ಪಥ್ಯವನ್ನು ಈ ಸಮಾಜವೇ ಪಾಲಿಸಬೇಕು. ನಿಮ್ಮ ಮನೇಲಿ ರೋಗ ಬಂದರೆ ಪಕ್ಕದ ಮನೆಯವನು ಔಷಧಿ ತಗೊಂಡ್ರೆ ಉಪಯೋಗ ಇಲ್ಲ. ಹಾಗಾದರೆ ಧರ್ಮವನ್ನು ಜಾಗೃತಿ ಮಾಡುವ, ಧರ್ಮದ ಆಚರಣೆಗೆ ಒತ್ತು ಕೊಡುವ, ಹುಟ್ಟುವ ಪುಟ್ಟ ಮಗುವಿನ ಮನಸ್ಸಿನಲ್ಲೂ ದೈವದ ಬಗ್ಗೆ ಕಲ್ಪನೆಯನ್ನು ಮೂಡಿಸುವ, ಭಕ್ತಿಯನ್ನು ತೋರಿಸುವ, ಧಾರ್ಮಿಕ ಆಚಾರ ವಿಚಾರ ಆಚರಣೆಗಳನ್ನು ನಡೆಸುವ ಕೆಲಸಕ್ಕೆ ನಾವು ಮೇಲ್ಪಂಕ್ತಿಯಾಗಬೇಕು. ಯಾವ ಯಾವ ಕಾಯಿಲೆಗಳು, ಸಾಮಾಜಿಕ ರೋಗಗಳು ನಮ್ಮ ಸಮಾಜದ ಸಾವಿಗೆ ಕಾರಣ ಅನ್ನುವುದು ನಮಗೆ ಅರ್ಥ ಆಗಿದೆ. ಆ ರೋಗಗಳನ್ನೇ ಬಳಸಿಕೊಂಡು ಶತ್ರುಗಳು ಏನ್ ಆಟ ಆಡ್ತಾ ಇದ್ದಾರೆ ಅದನ್ನು ಅರ್ಥೈಸಿಕೊಳ್ಳುವ ಯೋಗ್ಯತೆಯನ್ನ ಈ ಸಮಾಜ ಮೊದಲು ಕಂಡುಕೊಳ್ಬೇಕು. ದಲಿತ್ ಇಸ್ಲಾಮಿಕ್ ನೇಷನ್, ಈ ಒಂದು ಹೊಸ ಸ್ಲೋಗನ್ ಬಂದಿದೆ, ದಲಿತ್ ಇಸ್ಲಾಮಿಕ್ ನೇಷನ್. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು. ಮೋಸ್ಟ್ ಅಪಾಯಕಾರಿ ಚಿಂತನೆ ಹಿನ್ನಡೆದಿತ್ತಿದು. ಇದು ಹೊಸತಲ್ಲ. ಇದು 1947ನೇ ದೇಶ ವಿಭಜನೆಯ ಕಾಲಘಟ್ಟದಲ್ಲೂ ಈ ಕುತಂತ್ರ ನಡೆದಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಅದೇ ಸ್ಲೋಗನ್ ಹಾಕಿದ್ದ, ದಲಿತ್ ಮುಸ್ಲಿಮರಿಗಾಗಿ ಪ್ರತ್ಯೇಕವಾದ ಒಂದು ರಾಷ್ಟ್ರ, ಅದೇ ಪಾಕಿಸ್ತಾನ್. ಅದನ್ನು ನಂಬಿದ ಬಹಳ ಜನ ಜಿನ್ನಾನ ಜೊತೆಗೆ ಹೋಗಿದ್ದು ಸತ್ಯ. ಇಲ್ಲಿ ಅಂಬೇಡ್ಕರ್ ಎಷ್ಟು ಪ್ರಖರ ರಾಷ್ಟ್ರವಾದಿಯಾಗಿದ್ದರೋ ಅಲ್ಲೊಬ್ಬ ಇದ್ದ, ಅವನ ಹೆಸರು ಮರ್ತಿದೆ ನಾನು. ಭಾರತದ ಕಾನೂನು ಮಂತ್ರಿಯಾಗಿ ಮೊಟ್ಟ ಮೊದಲಿಗೆ ಡಾಕ್ಟರ್ ಅಂಬೇಡ್ಕರ್ ಆಯ್ಕೆ ಆದರೆ ಪಾಕಿಸ್ತಾನದ ಕಾನೂನು ಮಂತ್ರಿಯಾಗಿ ಆತ ಆಯ್ಕೆಯಾಗಿದ್ದ. 1 ವರ್ಷದ ಒಳಗಾಗಿ ದಲಿತ್ ಮುಸ್ಲಿಂ ಪಾಕಿಸ್ತಾನ್ ಅನ್ನುವ ಕನಸು ನುಚ್ಚು ನೂರಾಗಿ ಭಾರತದಲ್ಲಿ ಬಂದು ಒರಿಸ್ಸಾದ ಯಾವುದೋ ಹಳ್ಳಿಯಲ್ಲಿ ಸತ್ತು ಹೆಣವಾಗಿ ಹೋದ. ಅಲ್ಲಿಯ ದಲಿತರ ಮೇಲೆ ನಡೆದ ದೌರ್ಜನ್ಯ ಇದೆಯಲ್ಲ, ಕಟುಕನ ಕಣ್ಣಲ್ಲೂ ರಕ್ತವನ್ನು ಚಿಮ್ಮಿಸಿದೆ. ಇವತ್ತು ಅದೇ ಸ್ಲೋಗನ್ ಭಾರತದಲ್ಲಿ ಮತ್ತೆ ಕೇಳಿ ಬರುವುದಕ್ಕೆ ಪ್ರಾರಂಭ ಆಗಿದೆ. ದೇವಸ್ಥಾನದ ಬಾಗಿಲನ್ನು ತೆರೆದು ಇಡಿ, ದೇವಸ್ಥಾನದ ಬಾಗಿಲನ್ನು ತೆರೆದು ಇಡಿ. ಬಂದವರು ಎಲ್ಲರಿಗೂ ಸಮಾನವಾದ ಹೊಣೆಗಾರಿಕೆಯನ್ನು ವಹಿಸಿ. ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಕಸ ಗುಡಿಸುವುದಕ್ಕೆ ಹೇಳಿ. ಒಬ್ಬ ನಾನು ಜಾತಿಯನ್ನು ನಂಬುವುದಿಲ್ಲ, ಇನ್ನೊಬ್ಬನ ಕೈಯಲ್ಲಿ ಹೂ ತಂದು ಕೊಡುವುದಕ್ಕೆ ಹೇಳಿ, ಹಣ್ಣು ತಂದು ಕೊಡುವುದಕ್ಕೆ ಹೇಳಿ, ಚಪ್ರ ಹಾಕ್ಲಿಕ್ಕೆ ಹೇಳಿ, ಚಾಮ್ರ ಹಿಡಿಲಿಕ್ಕೆ ಹೇಳಿ. ಪ್ರಾಮಾಣಿಕವಾಗಿ ಬದಲಾವಣೆಗೆ ನಾವು ಒಪ್ಪಿಕೊಳ್ಳದೆ ಇದ್ದಲ್ಲಿ ಈ ಸಮಾಜ ತೆರುವ ಬೆಲೆ ಇದೆಯಲ್ಲ, ಕಲ್ಪನಾತೀತ. ಜಾತೀಯತೆಯನ್ನು ಹೊರಗಿಟ್ಟು ಬನ್ನಿ, ಮನೆಗೆ ಮಾತ್ರ ಸೀಮಿತಗೊಳಿಸಿ, ನೆಂಟಸ್ತಿಕೆಗೆ ಮಾತ್ರ ಸೀಮಿತಗೊಳಿಸಿ. ಜಾತಿಯನ್ನು ವಿರೋಧ ಮಾಡಬಾರದು. ಒಂದೊಂದು ಜಾತಿಯೂ ಒಂದೊಂದು ಸಂಸ್ಕೃತಿಯ ಪ್ರತೀಕ, ಮರಿಬೇಡಿ. ಒಂದೊಂದು ಜಾತಿಯ ಸಂಸ್ಕೃತಿ ಏನಿದೆ, ಹಬ್ಬ ಏನಿದೆ, ಹರಿದಿನ ಏನಿದೆ, ಆಚರಣೆ ಏನಿದೆ, ಉಡುಗೆ ತೊಡುಗೆಗಳು ಏನಿದೆ, ಮದುವೆ ಮುಂಜಾನೆಗಳೇನಿದೆ, ಇವೆಲ್ಲವೂ ಬೇರೆ. ಇವೆಲ್ಲವೂ ಸೇರಿ ಒಂದು ಶ್ರೀಮಂತ ಹಿಂದೂ ಸಂಸ್ಕೃತಿ. ಜಾತಿ ತಪ್ಪಲ್ಲ, ಜಾತೀಯತೆ ಮಾರಕ. ದೂರ ಇಡಿ, ಮನೆಗಷ್ಟೇ ಇಡಿ, ಮನೆಗಷ್ಟೇ ಇಡಿ. ಆಚಾರ ವಿಚಾರಗಳು
ನಶಿಸುವುದು, ಆಧುನಿಕತೆಯ ಬೆನ್ನನ್ನು ಹತ್ತುವುದು. ಆಧುನಿಕತೆಯ ಬೆನ್ನನ್ನು ಹತ್ತಿ ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂದರೆ ಬೆತ್ತಲೆಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದೀವಿ. ಬಟ್ಟೆ ಕಳಚಿ ಹೋಗಿದೆ ಅನ್ನುವ ಪ್ರಜ್ಞೆಯೂ ಇಲ್ಲ, ಪ್ರಜ್ಞೆನೂ ಇಲ್ಲ. ಇದು ಕೂಡ ಒಂದು ಯೋಜನಾಬದ್ಧವಾದ ಷಡ್ಯಂತ್ರ. ಸಮಾಜವನ್ನು ದುರ್ಬಲಗೊಳಿಸುವುದಕ್ಕೆ, ಸಂಸ್ಕೃತಿಯನ್ನು ಕೊಲ್ಲುವುದಕ್ಕೆ ನಡೆದಿರುವ ಒಂದು ಪ್ರಾಕ್ಸಿ ವಾರ್. ಕುಟುಂಬವನ್ನೇ ಒಡೆಯೋದು. ಕುಟುಂಬ ಒಂದು ಮನೆಯಲ್ಲಿಯೇ 3 ಒಲೆ, ಒಂದು ಮನೆ 3 ಬಾಗಿಲು ಅಂತ ಕೇಳ್ತಿದ್ದು ಗಾದೆ. ಎಲ್ಲಿ ಧರ್ಮದ ಆಚರಣೆ ಇರುವುದಿಲ್ಲ. ಪುತ್ರ ಧರ್ಮ, ಮಾತೃಧರ್ಮ, ಭಾತೃಧರ್ಮ, ಸಮಾಜ ಧರ್ಮ, ರಾಷ್ಟ್ರ ಧರ್ಮ. ಅದು ಪ್ರಾರಂಭ ಆಗುವುದು ಮಂದಿರದಿಂದ. ಸಂಸ್ಕೃತಿ, ಸತ್ಕೃತಿ, ಒಳ್ಳೆಯ ನಡವಳಿಕೆ, ಕಲೆ. ಭಾರತದ ಕಲೆ ಯಾವುದಿದೆ, ಸಂಸ್ಕೃತಿ ಯಾವುದಿದೆ, ಒಂದೊಂದು ಜನಾಂಗದ್ದು. ನೀವು ಕೊಡಗಿಗೆ ಹೋಗಿ, ರಿಚ್ ಕಲ್ಚರ್, ಅವರ ಉಡುಗೆ ತೊಡುಗೆ, ಹಬ್ಬ ಹರಿದಿನ ನಶಿಸ್ತಾ ಇದೆ. ಅವರ ಕೊಡಗಿಗೆ ಬೆಂಕಿ ಬಿದ್ದಿದೆ. ಕೇರಳವನ್ನು ಸುಟ್ಟ ಬೆಂಕಿ, ಕಾಸರಗೋಡನ್ನು ಕಂಡ ಬೆಂಕಿ ಕೊಡಗನ್ನು ಸುಡುವುದಕ್ಕೆ ಆರಂಭ ಆಗಿದೆ. ಹೇಗೆ ಕಾರಂತರ ಮಾತನ್ನು ನಿಯಂತ್ರಿಸುವಂತಹ ಕಣ್ಣಿಗೆ ಕಾಣದ ದಬ್ಬಾಳಿಕೆಯ ಸರ್ಕಾರಿ ಭಯೋತ್ಪಾದನೆ ನಡೀತಾ ಇದೆಯೋ, ಅಷ್ಟೇ ಅಪಾಯಕಾರಿಯಾಗಿ ಹಿಂದೂ ಸಮಾಜವನ್ನು ಒಡೆಯುವ ಬಿಲ್ಲವರು ಇಸ್ಲಾಂ ಸಮ್ಮೇಳನ. ತಲೆಡುಕರಿದ್ದಾರೆ, ಬಹಳ ಜನ ಇದ್ದಾರೆ, ಒಳ್ಳೊಳ್ಳೆ ಜಾಗದಲ್ಲಿದ್ದಾರೆ. ಬಂಟರು ಮತ್ತು ಬಿಲ್ಲವರ ನಡುವೆ ಜಗಳ, ಕೊಡವರು ಮತ್ತು ಗೌಡರ ನಡುವೆ ಜಗಳ, ಈಡಿಗರು ಮತ್ತು ಬ್ರಾಹ್ಮಣರ ನಡುವೆ ಜಗಳ. ಅಸ್ಪೃಶ್ಯರಂತೂ ದಲಿತರಂತೂ ಬಹಳ ದೂರವೇ ದೂರ. ದುರ್ಬಲಗೊಂಡ, ಒಡೆದು ಹೋದ, ಛಿದ್ರಗೊಂಡ ಸಮಾಜವನ್ನು ಕೊಲ್ಲುವುದಕ್ಕೆ ಖಡ್ಗ ಬೇಕಾ? AK-47 ಬೇಕಾ? ಏನು ಬೇಡ. ಅದರ ಪಾಡಿಗೆ ಅದೇ ಸತ್ತೋಗ್ತದೆ, ಅದರ ಪಾಡಿಗೆ ಅದೇ ಸತ್ತೋಗ್ತದೆ. ಇದು ಒಂದು ಪ್ರಾಕ್ಸಿ ವಾರ್. ಇದನ್ನು ಬದಲಾಯಿಸುವುದಕ್ಕೆ ಇರುವ ಸ್ಥಳವೇ ದೇವಸ್ಥಾನ, ದೇವಸ್ಥಾನ, ದೇವಸ್ಥಾನ. ಸಮಾಜದ ಸಂರಕ್ಷಣೆಯ ಶಕ್ತಿಯ ಕೇಂದ್ರ ದೇವಸ್ಥಾನ, ಸಮಾಜದ ಸಂಘಟನೆಯ ಶಕ್ತಿಯ ಸ್ಥಾನ ದೇವಸ್ಥಾನ, ಸಂಸ್ಕೃತಿ ಕಲೆಗಳ ಪುನರುತ್ಥಾನದ ವೇದಿಕೆ ದೇವಸ್ಥಾನ. ವರ್ಷ ಪೂರ್ತಿ ದೇವಸ್ಥಾನ ಕೆರೋಪಡಿ, ಪದ್ಯಾನ ಅಂತ ಕರಿಬೇಡಿ. ಇವತ್ತು ನಾನು ನಮ್ಮ ಇಲ್ಲೊಬ್ಬರು ಹಿರಿಯರಿಗೆ ಆಡಿದ ಮಾತು ಅವ್ರಿಗೆ ಬೇಜಾರಾಗಿರ್ಬೋದು. ಪದ್ಯಾನ ಸುರಕ್ಷಿತ, ಕೆರೋಪಡಿ ಅಂತ ಕೇಳಿದೆ ನಾನು ಅವರಿಗೆ. ನಾನು ಕೆರೋಪಡಿ ಬಗ್ಗೆ ಚಿಂತಿತನಾಗಿಲ್ಲ, ಪದ್ಯಾನದ ಬಗ್ಗೆ ನಾನು ಚಿಂತಿತನಾಗಿಲ್ಲ. ಸಾಲೆತ್ತೂರ್ ಏನಾಗಿದೆ? ಸಾಲೆತ್ತೂರಿಗೆ ಪಕ್ಕದ ಮಂಜೇಶ್ವರಕ್ಕೇನಾಗಿದೆ? ಕಾಸರಗೋಡಿನ ಪರಿಸ್ಥಿತಿ ಏನು? ಮಲಪ್ಪುರಿನ ಹಣೆ ಬರಹ ಏನು? ಇಡೀ ಗ್ರಾಮದ ಶಕ್ತಿಯ ಕೇಂದ್ರ ಈ ದೇವಸ್ಥಾನ. ಹುಟ್ಟುವ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಆಚಾರ ವಿಚಾರ ಕಲೆಗಳ ಬಗ್ಗೆ ಯಾವಾಗ ಬರ್ತದೆ? ಉಪದೇಶ ಮಾಡಿದರಲ್ಲ ಮಕ್ಕಳನ್ನು ಪ್ರತ್ಯಕ್ಷವಾಗಿ ಕರೆದುಕೊಂಡು. ನನಗೆ ಇವತ್ತಿಗೂ ಸಣ್ಣಕ್ಕಿದ್ದಾಗ ನೆನಪಿದೆ, ಅಮ್ಮನ ಜೊತೆಗೆ ಮಠದಲ್ಲಿ ನಡೆಯುವ ಭಜನೆಗೆ ಹೋಗ್ತಿದ್ದೆ. ನಮ್ಮಮ್ಮ ಬೆಳಿಗ್ಗೆ ಭಜನೆ ಹೇಳೋರು, ರಾತ್ರಿ ಸಂಜೆ 6 ಗಂಟೆ ಹೊತ್ತಿಗೆ ಗಣಪತಿಯಿಂದ ಶುರು ಮಾಡಿ ಮಂಗಳದವರೆಗೆ ಹೇಳೋರು. ನಾನು ಅವೆಲ್ಲವೂ ಸೇರಿ ಒಂದೇ ಹಾಡನ್ನು ತಿಳ್ಕೊಂಡಿದ್ದೆ. ಅದರ 10 ದೇವರ ಹಾಡುಗಳು ಬೇರೆ ಬೇರೆ ಅವ್ರು ಹೇಳ್ತಾ ಇದ್ರು. ಬಡ 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 ನಮ್ಮ ಬಾಯಿಲೂ ಅದೇ ಬರ್ತಿತ್ತು.
ನಮ್ಮ ಅಪ್ಪ ಜಾತೀಯತೆಯ ವಿರುದ್ಧ, ಇವತ್ತಿಲ್ಲ ಸತ್ತೋಗಿದ್ದಾರೆ ಅವರು, ಜಾತೀಯತೆಯ ವಿರುದ್ಧ ಧ್ವನಿಯನ್ನು ಎತ್ತಿದ ಬ್ರಾಹ್ಮಣ. ಮೊಟ್ಟ ಮೊದಲಿಗೆ ದಲಿತರ ಮನೆಯಲ್ಲಿ ಹೋಗಿ ಊಟ ಮಾಡಿದ ಬ್ರಾಹ್ಮಣ. ಯಾರದ್ದೇ ಮದುವೆಯಲ್ಲಿ ಆದರೂ ಹೋದ್ರಲ್ಲಿ ಬ್ರಾಹ್ಮಣರಿಗೆ ಬೇರೆ ಪಂಕ್ತಿ ಅಂತ ಹಾಕ್ತಾರೆ. ಯಾವ ಜಾತಿಯವ್ರಿಗೆ ಹೋದ್ರು ನಮ್ಮಪ್ಪ ಹೇಳೋರು, ಬೇರೆ ಹಾಕಿದ್ರೆ ನಾನು ಮದುವೆಗೆ ಬರಂಗಿಲ್ಲ ಅಂತ. ಬೇರೆ ನೀವು ಊಟ ಮಾಡಿದ್ರೆ ಅಡುಗೆ, ನನಗಲ್ಲ ಅನ್ನ ಸಾರು ಇದ್ದರೆ ಅನ್ನ ಸಾರು ತಿಂತೀನಿ, ಇಲ್ಲ ಅನ್ನ ಮಜ್ಜಿಗೆ ಕೊಡಿ ತಿಂತೀನಿ. ಬ್ರಾಹ್ಮಣರಿಗೆ ಬ್ರಾಹ್ಮಣರಿಂದಲೇ ಅಡುಗೆ ಮಾಡಿದರೆ ನಾನು ಊಟ ಮಾಡಂಗಿಲ್ಲ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಬೇಕಿದು. ಬೋಧನೆಯಿಂದ ಸಾಧ್ಯ ಇಲ್ಲ. ಎಲ್ಲಿ ಕಲಿಸ್ಬೇಕು? ದೇವಸ್ಥಾನದಲ್ಲೇ ಕಲಿಸ್ಬೇಕು, ದೀಪೋತ್ಸವದಲ್ಲಿಯೇ ಕಲಿಸಬೇಕು, ನೇಮೋತ್ಸವದಲ್ಲಿಯೇ ಕಲಿಸಬೇಕು, ಹಬ್ಬ ಹರಿದಿನಗಳಲ್ಲಿಯೇ ಕಲಿಸಬೇಕು. ಹುಟ್ಟಿದ ಹಬ್ಬದ ದಿನ ಆ ಮಗುವನ್ನು ಕರ್ಕೊಂಡು ಬಂದು 21 ಪ್ರದಕ್ಷಿಣೆ ಹಾಕಿ ಬಾಯಿ ತುಂಬ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಮಗುವಿನ ಮುಖದಲ್ಲಿ ಬರುವ ಕಾಂತಿ ನೋಡಿ ನೀವು, ಅದು ದೈವಿ ಶಕ್ತಿ. ಅದು ದೈವಿ ಶಕ್ತಿ ಬರಬೇಕಾದ್ರೆ ಅದಕ್ಕೆ ತಪಸ್ಬೇಕು. ತಪಸ್ಸು ಅಂದ್ರೆ ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ, ಏಕಾಗ್ರತೆ ಬೇಕು. ಏಕಾಗ್ರತೆಯಿಂದ ಬಂದು ಆ ಭಗವಂತನನ್ನು ಆರಾಧಿಸಿದಾಗ ಯಾವ ದುಷ್ಟ ಶಕ್ತಿಗಳೂ ಕೂಡ ನಮ್ಮ ಹತ್ತಿರದಲ್ಲಿ ಸುಳಿಯುವುದು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಅನ್ನುವ ಪ್ರಬಲವಾದ ನಂಬಿಕೆ ನಮ್ಮ ಹೃದಯದಲ್ಲಿ ಮೂಡಬೇಕು. ಅದೆಲ್ಲದಕ್ಕೂ ದೇವಸ್ಥಾನವೇ ಮನಃ ಪರಿವರ್ತನೆಯ ಕೇಂದ್ರ ಆಗಬೇಕು ಅನ್ನುವುದು ಈ 6 ದಿನಗಳು ಎಲ್ಲರೂ ಹಾಕಿದ ಪರಿಶ್ರಮದ ಪರಿಣಾಮ ಆದದ್ದೇ. ಆದರೆ ಎಲ್ಲವೂ ಸಾರ್ಥಕ, ಇಲ್ಲದಿದ್ದರೆ ಎಲ್ಲವೂ ನಿರರ್ಥಕ. ನಮಸ್ಕಾರ. ಸುಮಾರು 50 ವರುಷಗಳ ಸಾಮಾಜಿಕ ಜೀವನ. ಇನ್ನು ಅವರ ವಯಸ್ಸು 70ರ ತರುಣ. ಇದೆಲ್ಲ ನಮ್ಮ ಹಿಂದುತ್ವದ ಶಕ್ತಿ. ಒಂದು ಬಾರಿ ಸನ್ಮಾನ್ಯ ಜಗದೀಶ್ ಕಾರಂಜಿ ಅವರ ಭಾಷಣವನ್ನ ಕೇಳಿದ ನಂತರ ಯಾವೊಬ್ಬ ಹಿಂದೂ ಹೃದಯದಲ್ಲಿ ಕೂಡ ಒಂದು ಸ್ವಲ್ಪವಾದರೂ ನೈಜತೆಯ ಹಿಂದುತ್ವದ ಶಕ್ತಿ ಮೂಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಮತ್ತೊಂದು ಬಾರಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ವೇದಿಕೆ ಎದುರು ಭಾಗದಲ್ಲಿರುವಂತಹ ಸಂಖ್ಯೆ ಸ್ವಲ್ಪ ಕಮ್ಮಿ ಇರಬಹುದು, ಆದರೆ ಪ್ರತಿಯೊಬ್ಬ ಕೂಡ ಹಿಂದುತ್ವದ ಬಗೆಗಿನ ಮಾತನ್ನ ಕೇಳೋದಕ್ಕೆ ಬಂದು ಕುಳಿತಿದ್ದೀರಿ ಅಂತ ಹೇಳುವಂತ ಬಹಳ ದೊಡ್ಡ ಸಂತೋಷ ಇದೆ. ಹಾಗಾಗಿ 70ನೆಯ ವಯಸ್ಸಿನಲ್ಲಿ 50 ವರ್ಷದ ಸಾಮಾಜಿಕ ಜೀವನವನ್ನ ಈ ಸಮಾಜಕ್ಕಾಗಿ, ಹಿಂದೂ ಸಮಾಜಕ್ಕಾಗಿ ಕೊಟ್ಟಿರುವಂತಹ ಸನ್ಮಾನ್ಯ ಜಗದೀಶ್ ಕಾರಂಜಿ ಅವರಿಗೆ ನಾವು ಎದ್ದು ನಿಂತು ಒಂದು ಬಾರಿ ದೊಡ್ಡ ಚಪ್ಪಾಳೆಯನ್ನ ಪ್ರತಿಯೊಬ್ಬರು ಕೊಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಗೆ ಸದಾ ಕಾಲವು ಬಲೋ ಭಾರತ್ ಮಾತಾ ಕೀ ಇಷ್ಟೇ ನಾನು ಕೇಳೋದು. ಪದ್ಯಾಣದ ಮಹಾಲಿಂಗೇಶ್ವರ, ಈ ತುಳುನಾಡಿನ ದೈವಿಕ ಶಕ್ತಿಗಳು ಸನ್ಮಾನ್ಯ ಜಗದೀಶ್ ಕಾರಂಜಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಇನ್ನಷ್ಟು ಕೊಡ್ಲಿ. ಅವರ 100ನೇ ವರುಷದ ಹುಟ್ಟುಹಬ್ಬವನ್ನ ನಾವು ಪದ್ಯಾಣದಲ್ಲೇ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ನಿಮ್ಮೆಲ್ಲ ಮಾತುಗಳಿಗೆ ತುಂಬ ಹೃದಯದ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಶ್ರೀಯುತ ಶರಣ್ ಪಂಪ್ವೇಲ್ ಅವರು ನಮ್ಮ ಜೊತೆಗಿದ್ದಾರೆ. ಜಿ, ತಾವು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಹೌದು, ಶ್ರೀ ಮಹಾಲಿಂಗೇಶ್ವರನಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಸಭಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಸ್ವಾಮೀಜಿಗಳಿಗೆ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ಜಗದೀಶ್ ಕಾರಂತರವರೇ, ವೇದಿಕೆ ಮೇಲೆ ಸೇರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರುವ ಶ್ರದ್ಧೆಯ ತಾಯಂದಿರೇ, ಬಂಧುಗಳೇ,
ಒಂದು ರಾಷ್ಟ್ರ ಜಾಗೃತಿಯ ಹಿಂದುತ್ವದ ಸಂದೇಶವನ್ನು ನಾವೆಲ್ಲರೂ ಕೇಳಿದ ಮೇಲೆ ಬಹುಶಃ ಅದನ್ನು ಇನ್ನಷ್ಟು ಮಾತನಾಡುವಂತಹ ಸಮಯ ಇದಲ್ಲ. ಮಾತಾಡಬೇಕಾದ್ರೆ ಕಳೆದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.